ಸ್ಪೆಷಲ್ ಗೆಸ್ಟ್ ಗುರುಗಳಿರ್ಬೋದು, ಸುರೇಶ್ ಸರ್ ಇರ್ಬೋದು. ಸೊ ಹಾಗೆ ನಮ್ಮ ಅದರ್ ಗೆಸ್ಟ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಓಕೆ, ಸೊ ನಮ್ಮ ಮಾಧ್ಯಮದವ್ರಿಗಿರ್ಬೋದು, ಹಾಗೆ ಬಂಧು ಮಿತ್ರರಿಗೆ, ತಂಡದವರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ 2022 ಡಿಸೆಂಬರಲ್ಲಿ ಶೂಟ್ ಮಾಡಿದ್ದು, ನವೆಂಬರಲ್ಲಿ ಶೂಟ್ ಮಾಡಿದ್ದು 3 ವರ್ಷ ಆಗಿದೆ. ಬಟ್ ಶೂಟ್ ಮಾಡಿದ್ದು 3 ದಿನ. ಸೊ 3 ದಿನ ಶೂಟ್ ಆಗಿರೋದು 3 ವರ್ಷ ತಗೊಂಡಿದ್ದೀವಿ. ಸೊ ಐ ಹೋಪ್ ಸ್ಕ್ರೀನಲ್ಲಿ ಆ ವರ್ಕ್ ಕಾಣ್ತಿದೆ ಅನ್ಕೋತೀನಿ. ಸೊ ಎಲ್ಲರೂ ಎಫರ್ಟ್ ಅದು. ಸೊ ನನಗೆ ಏನು ಹೇಳೋದಕ್ಕಿಲ್ಲ, ಬಟ್ ಆದರೂ ಈ ಶಾರ್ಟ್ ಫಿಲ್ಮ್ ಬಗ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ, ಸೊ ವಿ ಫಿಲ್ಮ್ ಮೇಕರ್ಸ್ ವಿ ಬಿಲೀವ್ ಇನ್ ಸೊ more than money, more than power, we believe in powerful stories, so which can transform anybody. Even the worst sinner can become sage, from darkness to consciousness. So we hope this is the powerful story. ಈ ಜನರೇಷನ್, ನೆಕ್ಸ್ಟ್ ಜನರೇಷನ್ ತನಕನೂ ಈ ಥರ ಸಿನಿಮಾಗಳು ಶೂಟ್ ಆಗಬೇಕು, ಜನಗಳಿಗೆ ತಲುಪಬೇಕು. ನಾಟ್ ಬಿಕಾಸ್ ಏನೋ ಟೆಕ್ನಿಕಲಿ VFX ಮಾಡಿದ್ದಾರೆ, ಚೆನ್ನಾಗಿ ಶಾರ್ಟ್ ಇಟ್ಟಿದ್ದಾರೆ, ಸೊ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಆ ಥರ ವಿಷಯದಕ್ಕೆಲ್ಲ. ಸೊ ಆ ಕತೆ ತಲುಪಬೇಕು ಜನಗಳಿಗೆ. ಸೊ ನನ್ನ ಕಡೆಯಿಂದ ಸೊ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಬದುಕನ್ನ ಹೇಗೆ ಜೀವಿಸಬೇಕು ಅಂತ ನಾವು ಗೊಂದಲದಲ್ಲಿದ್ದಾಗ ನಮಗೆ ಸಹಾಯ ಮಾಡೋದೇ ನಮ್ಮ ಪುರಾಣಗಳು, ವೇದಗಳು. ಸೊ ಅಂತ ಪುರಾಣ ಮತ್ತೆ ವೇದ ಅಂತ ನಾವು ಹೇಳಿದಾಗ ಮೊದಲು ಬರೋದೇ ರಾಮಾಯಣ ಮಹಾಭಾರತ. ರಾಮಾಯಣ ಮಹಾಭಾರತ ಅಂತ ಹೇಳಿದ ತಕ್ಷಣ ನಮಗೆ ರಾಮಾಯಣದ ಸ್ಟೋರಿ ಅಥವಾ ಮಹಾಭಾರತದ ಸ್ಟೋರಿ ಮಾತ್ರ ಗೊತ್ತಾಗತ್ತೆ. ಆದ್ರೆ ಅದರ ಹಿನ್ನೆಲೆ ಏನು, ಅದು ಹೇಗೆ ಕೃತಿ ರೂಪಕ್ಕೆ ಮೂಡ್ ಬಂತು ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸ್ವತಃ ನನಗೂ ಗೊತ್ತಿರಲಿಲ್ಲ. ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತಾರೆ, ಬಟ್ ಅವ್ರು ಹೇಗೆ ಬರೆದ್ರು, ಅದು ಹೇಗೆ ಅವರು ಒಬ್ಬ ಕಾಡ್ ಮನುಷ್ಯ ಆಗಿ ಅವರು ಹೇಗೆ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಹೊಂದಿ ಅವರು ಹೇಗೆ ಮಹರ್ಷಿ ವಾಲ್ಮೀಕಿ ಆದ್ರು ಅನ್ನೋದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಇವತ್ತು ನೋಡಿದ್ಮೇಲೆ ನನಗೆ ಗೊತ್ತಾಯ್ತು. ಸೊ ಈ ಸಿನಿಮಾಗೆ ನನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಪ್ರೊಡ್ಯೂಸರ್ ಆದಂತ ರತ್ನ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ರತ್ನ ಮತ್ತೆ ನನ್ನ ಸಂಬಂಧ ಒಂದು 13 ವರ್ಷಗಳಿಂದ ಇರ್ಬೋದು. ಸೊ ತುಂಬಾ ಹಿಂದೆಯಿಂದ ನಾವು ಫ್ರೆಂಡ್ಸು. ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದಾಗ ಇವರು ನನಗೆ ಫ್ರೆಂಡ್ ಆಗಿದ್ರು, ತುಂಬಾ ಸಹಾಯ ಮಾಡಿದ್ರು ಅವಾಗ. ಇವತ್ತು ಅವರು ಈ ಒಂದು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಈ ತರ ಪ್ರೊಡ್ಯೂಸರ್ ಆಗಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾವು ಕಥೆಗಳನ್ನ ಹೇಳ್ಬೇಕು, ಮತ್ತೆ ನಮ್ಮ ಮೈಥಾಲಜಿ, ನಮ್ಮ ಪುರಾಣ ವೇದಗಳಲ್ಲಿ ಏನೇನಿದೆ ಕಥೆಗಳು, ಉಪಕಥೆಗಳು, ಇವೆಲ್ಲ ಜನಕ್ಕೆ ತಿಳಿಸ್ಬೇಕು ಅನ್ನೋ ಒಂದು ಏನು ಇವ್ರಿಗೆ ಒಂದು ಹುಮ್ಮಸ್ಸಿದೆ. ಅದು ತುಂಬಾ ಖುಷಿ ಆಗತ್ತೆ. ಅವರು ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ನನ್ನ ಆಶಯ. ಅವರು ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಒಂದು ಭರವಸೆ ಕೂಡ ನನಗಿದೆ. ಹಾಗೆ ನಮ್ಮ ಡೈರೆಕ್ಟರ್ ಪ್ರವೀಣ್ ಶಿವಣ್ಣ ಅವರು ತುಂಬಾ ಕಷ್ಟಪಟ್ಟು ಎಲ್ಲಾರು ಒಟ್ಟಿಗೆ ಹಾಕಿ ನಾವು ಚಿಕ್ಕಮಗಳೂರು ಕಡೆ ಶೂಟ್ ಮಾಡಿದ್ದು. ಅಲ್ಲಿ ನಾವು ಶೂಟ್ ಮಾಡುವಾಗ ತುಂಬಾ ಮಿನಿಮಲ್ ಬಡ್ಜೆಟ್ ಅಲ್ಲಿ ಶೂಟ್ ಮಾಡಿದ್ವಿ. ಎಲ್ಲರೂ ಖುಷಿಯಿಂದ ನಗ್ನಗ್ತಾ ಕೆಲಸ ಮಾಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಅಂಡ್ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ನ, ಅದು ನಾನು ಹೇಳಲೇಬೇಕು. ಆಮೇಲೆ ಸುಜಿತ್ ಮತ್ತೆ ನನ್ನ ಪರಿಚಯ ತುಂಬಾ ವರ್ಷಗಳಿಂದ ಇದೆ. ಅವ್ರ ಜೊತೆ ನಾನು ಇನ್ನೊಂದು ಸಿನಿಮಾಲು ಆಕ್ಟ್ ಮಾಡಿದ್ದೆ, ಅದರಲ್ಲೂ ಇವರು ನನ್ನ ಗಂಡನ ಪಾತ್ರ ನಿಭಾಯಿಸಿದ್ರು, ಇದರಲ್ಲೂ ಇವ್ರು ನನ್ನ ಗಂಡನ ಪಾತ್ರ ನಿಭಾಯಿಸಿದ್ದಾರೆ. ಸೊ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೊನ್ನೆ ಕಾಂತಾರಲ್ಲಿ ಕಾಣಿಸ್ಕೊಂಡ್ರು. ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರಿಗೂ ಹೀಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗ್ತಾ ಇರಲಿ. ಮತ್ತೆ ಶಿವಮಣಿ ಸರ್ ಅವರು ಸ್ಕ್ರೀನ್ ಮೇಲೆ ಬಂದ್ರೇನೆ ಒಂದು ಕಳೆ. ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದ್ರೆ, ಯಾರಪ್ಪ ಇದು ಆಕ್ಟರು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅವರ ಸಿನಿಮಾಗಳನ್ನ ನಾವು ನೋಡ್ಕೊಂಡು ಬೆಳೆದ್ವಿ ಚಿಕ್ಕ ವಯಸ್ಸಿಂದ. ಸೊ ಅವರು ನಮ್ಮ ಚಿತ್ರದಲ್ಲಿ ನಟಿಸಿದ್ದು ನನಗೆ ತುಂಬಾ ಖುಷಿ ವಿಚಾರ. ಸೊ ಹೀಗೆ ಈ ತಂಡ ಏನಿದೆ
ರತ್ನದಾಸ್, ಪ್ರವೀಣ್ ಅವರು, ಎಲ್ಲರೂ ನಾವೆಲ್ಲ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಬೇಕು ಅಂತ ಇದ್ದೀವಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಹಾಗೆ ಇದು ಯೂಟ್ಯೂಬಲ್ಲಿ ರಿಲೀಸ್ ಆಗ್ತಾ ಇದೆ, ಖಂಡಿತವಾಗ್ಲೂ ನೋಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಏನೇ ರಿವ್ಯೂಗಳಿದ್ರೂ ಅಲ್ಲಿ ಕಾಮೆಂಟ್ ಮಾಡಿ, ನಿಮಗೆ ಅಟ್ರಾಕ್ಷನ್ ಸಿಗುತ್ತೆ. ಸೊ ಇದು ಮಲ್ಟಿ ಲ್ಯಾಂಗ್ವೇಜಸಲ್ಲೂ ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಹೀಗೆ ಹೆಚ್ಚೆಚ್ಚು ಕಥೆಗಳು ಬರಲಿ ಅನ್ನೋದು, ಅದು ಮೈಥಾಲಜಿ ಸ್ಪೆಷಲಿ ಬರಲಿ ಅನ್ನೋದು ನನ್ನ ಆಶಯ. ನನಗೆ ತುಂಬ ಖುಷಿ ಈ ಥರದ ಕಥೆಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. I would like to thank everybody present here for making your time and being present. And I'm really out of words right now because I didn't prepare for this. So yes, the first time a lot of people in these 3 years, a lot of people asked me why Valmiki. I'm not nervous, but I was not prepared. Okay, Maharshi Valmiki yake anta. So ನನ್ನ ಹತ್ರ actually I had no reasons for it. It was just a calling that I was like, when Praveen came to me and he was like, we were preparing for a story and he said, okay, why not this story? And I just said, okay Praveen, let's just go for it. So I never had a reason to, produce or co-direct Maharshi Valmiki. That's one thing. And secondly, I would like to thank every soul who were part of Maharshi Valmiki, because, without them, I wouldn't have done it. Okay, so I'm really thankful to all of you, and also I know I'm sorry because we kind of ghosted you for 3 years without even giving any kind of news, but yeah, this is all for all of you. And lastly, I would like to say that this is a film that I would like to request all of you not to watch it because it's a mythology. Watch it because there's a completely hard work and passion that is gone behind this. So watch it however you feel to watch it, but do watch it. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸುರೇಶ್ ಸರ್, ವೆಂಕಟೇಶ್ ಸರ್ ಮತ್ತು ಗಣೇಶ್ ಸರ್ ಎಲ್ಲರಿಗೂ, ಮತ್ತು ಸೇರಿದಂಥ ಎಲ್ಲ ಗಣ್ಯರಿಗೆ ಮತ್ತು ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಈ ಒಂದು ನಮ್ಮ ತಂಡದ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಈ ಉಪಸ್ಥಿತಿ ನಮ್ಮ ಈ ತಂಡಕ್ಕೆ ತುಂಬಾನೇ ಧೈರ್ಯ ಮತ್ತು ಪ್ರೋತ್ಸಾಹ ನೀಡುತ್ತೆ. ನನ್ನ ಪರಿಚಯ ಹೇಳ್ಬೇಕಂದ್ರೆ, ನಾನು ಸುಜಿತ್ ಶೆಟ್ಟಿ, ನಾನೊಬ್ಬ ಸಿನಿಮಾ ಪ್ರೇಮಿ. ಸಿನಿಮಾ ಅಂದರೆ ಅಪಾರ ಆಸಕ್ತಿ ಹೊಂದಿರೋನು, ಕಲಿಯಕ್ಕೆ ಬಂದಿರೋನು. ಸುಮಾರು 14 ವರ್ಷದಿಂದ ಶಾರ್ಟ್ ಫಿಲ್ಮ್, ಸೀರಿಯಲ್ಸ್, ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ಈ ಕ್ಷೇತ್ರದಲ್ಲಿ ನನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೇನೆ. ಇದೊಂದು ಬಹಳ ಇಂಪಾರ್ಟೆಂಟ್ ಕ್ಷಣ ನನಗೆ. ಯಾಕಂದ್ರೆ ಶ್ರೀರಾಮ ದೇವರ 14 ವರ್ಷದ ವನವಾಸದ ನಂತರ ಅವರ ಜೀವನದಲ್ಲಿ ಒಂದು ಮಹತ್ವದ ಕ್ಷಣ ಹೆಂಗ್ ಬಂತು, 14 ವರ್ಷದ ಸಿನಿಮಾ ಜರ್ನಿಯಲ್ಲಿ ನನಗೆ ಮಹರ್ಷಿ ವಾಲ್ಮೀಕಿ ಅಂತ ಒಂದು ರೋಲ್ ಸಿಕ್ತು. ಸೊ ಅದಕ್ಕೆ ಅದೊಂದು ಆಶೀರ್ವಾದನೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಇದು ನನ್ನ ಮೊದಲನೆಯ ಪ್ರೆಸ್ ಮೀಟ್ ಕೂಡ, ಸೊ ಸ್ವಲ್ಪ ನರ್ವಸ್ ಆಗಿದೆ. ಆ್ಯಂಡ್ ಈ ಒಂದು ಪಾತ್ರ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಪ್ರವೀಣ್ಗೆ, ಪ್ರೊಡ್ಯೂಸರ್ ರತ್ನದಾಸ್ ಅವರಿಗೆ ಹಾಗೂ ಟ್ರಿಫಿಡ್ ಮೀಡಿಯಾ ತಂಡಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಆ್ಯಂಡ್ ಇನ್ನೊಬ್ಬರ ಉಲ್ಲೇಖ ಮಾಡಲೇಬೇಕು ನಾನಿಲ್ಲಿ. ಅಂದರೆ ಪಾತ್ರಗಳಿಗೆ ಕಲಾವಿದರನ್ನು ಹುಡುಕ್ಬೇಕಾದ್ರೆ ಡೈರೆಕ್ಷನ್ ಟೀಮ್ ಅವರು ಕಲಾವಿದರನ್ನು ಹುಡುಕ್ಬೇಕಾದ್ರೆ ನನ್ನ ಪ್ರೊಫೈಲ್ ಅನ್ನ ಡೈರೆಕ್ಷನ್ ಟೀಮಿಗೆ ಸಜೆಸ್ಟ್ ಮಾಡಿರೋ ಒಬ್ಬ ವ್ಯಕ್ತಿ, ಅವರು ನನ್ನ ಬಹಳ ಆಪ್ತ ಮಿತ್ರ. ಅವರೊಬ್ಬ ಟ್ಯಾಲೆಂಟೆಡ್ ರೈಟರ್, ಅವರೊಬ್ಬ ಡೆಡಿಕೇಟೆಡ್ ಡೈರೆಕ್ಟರ್ ಕೂಡ, ನಿತೇಶ್ ಅವರು ಇವತ್ತು ಬಂದಿಲ್ಲ, ಬಟ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಈ ಒಂದು ಕಿರುಚಿತ್ರ ನಮ್ಮ ಡೈರೆಕ್ಟರ್ ಅವರ ಒಂದು ವಿಷನ್ ಆಗಿದ್ದು ನಮ್ಮ ತಂಡದ ಸಂಪೂರ್ಣ ಪರಿಶ್ರಮದಿಂದ ಮೂಡಿ ಬಂದಿದೆ. ಅಂಡ್ ಈ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ, ಇಟ್ ಇಸ್ ಅ ಬಂಚ್ ಆಫ್ ಟ್ಯಾಲೆಂಟೆಡ್ ಅಂಡ್ ಸ್ಕಿಲ್ಡ್
ಪೀಪಲ್ ಲೆಡ್ ಬೈ ಪಾಸಿಟಿವ್ ಡೈರೆಕ್ಟರ್ ಆ್ಯಂಡ್ ಅ ಪಾಸಿಟಿವ್ ಪ್ರೊಡ್ಯೂಸರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ದ ಸಿನಿಮಾಟೋಗ್ರಫರ್. ನಿಮ್ಮ ಬಗ್ಗೆ ನಾನು ಶೂಟಿಂಗ್ ಟೈಮಲ್ಲೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ, ಈ ಸಿನಿಮಾಟೋಗ್ರಫಿ ಇಸ್ ಟಾಪ್ ನಾಚ್. ಐ ಮೀನ್ ನೀವೆಲ್ಲ ನೋಡಿರ್ತೀರ, ಎವ್ರಿ ಫ್ರೇಮ್ಸ್ ಇಸ್ ನೆಕ್ಸ್ಟ್ ಲೆವೆಲ್. ಸೊ ಅವರೊಂಥರ ಮ್ಯಾಜಿಷಿಯನ್ ಬಿಹೈಂಡ್ ದ ಸ್ಕಿಲ್ಸ್ ಥರ, ಬಿಹೈಂಡ್ ದ ಲೆನ್ಸ್ ಇಸ್ ಅ ಮ್ಯಾಜಿಷಿಯನ್. ಸೊ ಗ್ರೇಟ್ ವರ್ಕ್ ಬ್ರದರ್. ಆ್ಯಂಡ್ ಒಳ್ಳೆ ಫ್ರೇಮ್, ಒಳ್ಳೆ ಮ್ಯೂಸಿಕ್ ಬ್ಲೆಂಡ್ ಆದ್ರೇನೆ ಒಂದು ಡೈರೆಕ್ಟರ್ದು ವಿಷನ್ಗೆ ಜಸ್ಟಿಸ್ ಸಿಗೋದು. ಸೊ ಫ್ರೇಮ್ಸ್ಗೆ ತಕ್ಕಂತೆ ಮ್ಯೂಸಿಕ್ ಕೊಟ್ಟಂತ ಮ್ಯೂಸಿಕ್ ಕ್ಲೌಡ್ ಸ್ಟುಡಿಯೋ ಆ್ಯಂಡ್ ಟೆಕ್ನಾಲಜಿ ಅವರಿಗೆ ಹ್ಯಾಟ್ಸ್ ಆಫ್. ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟಿಗೆ ಬರಬೇಕಾದ್ರೆ ಧರಣಿ ಸರ್ ಆ್ಯಂಡ್ ಟೀಮ್. ಸರ್ ನಿಮ್ಮ ಬಗ್ಗೆ ನಾನೇನು ಹೇಳ್ಬೇಕಂತಿಲ್ಲ, ವರ್ಲ್ಡ್ ವೈಡ್ ನಿಮ್ಮ ಜೈಜಾಂಟಿಕ್ ವರ್ಕ್ ಎಲ್ಲರೂ ನೋಡಿದ್ದಾರೆ ಕಾಂತಾರದ ಮೂಲಕ. ಸೊ ಸೊ ನೀವು ಈ ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗಿರೋದೇ ನಮಗೆ ಒಂದು ಸಪೋರ್ಟ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ನಯನ ಅವರು, ಐ ಮೀನ್ ಹರ್ ಕನ್ಸಿಸ್ಟೆನ್ಸಿ ಇನ್ ದ makeup, yeah, tremendous work. Thank you for showing me the way the director and the producer wanted me to look like. So great work. And yeah, I mean Rupa avaru nan co-artist, avaru helidru Kantara, avaru KGF artist, so nan honor to share screen with her. So yeah, ee tara ಸುಮಾರು ಜನ ಇದ್ದಾರೆ. ಕಿನ್ನಣ್ಣ ಅವ್ರದ್ದು ಬರ್ಡೇ ಇವತ್ತು. ಸೊ ಎಲ್ಲರೂ, ಐ ಮೀನ್ ನವೀನ್ ಅವರು, ಐ ಮೀನ್ ಚೇತನ್ ಅವರು, ಸುಷ್ಮಾ ಅವರು, and ಎಲ್ಲರೂ, ಐ ಮೀನ್ ಎಂಟೈರ್ ತಂಡ, ಐ ಮೀನ್ ದೇ ಮೇಡ್ ಶೋರ್ ದಟ್ ಅವರವರ ಪಾತ್ರಗಳನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಸೊ ಎಸ್, ಅದೇ ಸರ್, ಅಂದ್ರೆ ಅವಕಾಶ ಸಿಗೋದು ಒಂದಾದ್ರೆ ಅದಕ್ಕೆ ತಯಾರಾಗೋದೊಂದು ಮುಖ್ಯವಾದ ಪ್ರಕ್ರಿಯೆ. ಅದಕ್ಕೋಸ್ಕರ ಶಿವಮಣಿ ಸರ್ ಅವರು ಇವತ್ತು ಬಂದಿಲ್ಲ, ಬಟ್ ಅವ್ರ ಜೊತೆ ಒಂದು ಮಾತಾಡಿದ ಒಂದು ಕ್ಷಣ, ಐ ಮೀನ್ ಒಂದೊಂದು 1.5 or 2 hours ನಾನು ಪ್ರವೀಣ್ ಅವ್ರು ಮಾತಾಡಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಅವ್ರ ಜೊತೆ ಅದು ಮಾತುಕತೆ ತುಂಬ ಹೆಲ್ಪ್ ಆಯ್ತು ಸರ್ ಪ್ರಿಪೇರ್ ಆಗೋಕ್ಕೆ. ಐ ಮೀನ್ ಆ ಕ್ಯಾರೆಕ್ಟರ್ ಬಿಲ್ಡ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಯಿತು. ಸೊ ಅವರಿಗೆ ಒಂದು ಬಿಗ್ ಥ್ಯಾಂಕ್ ಯು ಅಂತ ಹೇಳ್ತೇನೆ ನಾನು. ನಮಸ್ತೆ, ಗುರುಭ್ಯೋ ನಮಃ. ಸುರೇಶ್ ಸರ್ಗೆ ಸ್ಪೆಷಲ್ ನಮಸ್ತೆ, ಗುರುಭ್ಯೋ ನಮಃ. ಎಲ್ಲ ಗಣ್ಯರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಪ್ರವೀಣ್ ಅವರಿಗೆ, ರತ್ನ ಅವ್ರಿಗೆ, ಎಂಟೈರ್ ಕ್ರೂ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಮ್ಯೂಸಿಕ್ ನನ್ನ ಪ್ರಕಾರ ಅವ್ರು ಯೋಚನೆ ಮಾಡಿರಲಿಲ್ಲ ಅನ್ಸುತ್ತೆ ಯಾರು ಮ್ಯೂಸಿಕ್ ಮಾಡ್ತಾರೆ ಅಂತ. ಅದು ಆರ್ಗ್ಯಾನಿಕಾಗಿ ನಮಗೆ ಬಂತು. ಯಾರನ್ನೂ ಹುಡ್ಕೊಂಡು ಹೋಗಿ ಇವ್ರು ಕೊಡಬೇಕು ಅವ್ರು ಕೊಡಬೇಕು ಅಂತೆಲ್ಲ ಅವ್ರು ಯೋಚನೆ ಮಾಡಿದ್ದಿಲ್ಲ ಅನ್ಸುತ್ತೆ. ಆರ್ಗ್ಯಾನಿಕಲಿ ಇಟ್ ಕೇಮ್ ಟು ಅಸ್. ಆ್ಯಂಡ್ ಮ್ಯೂಸಿಕ್ ಆಲ್ಸೋ ಆರ್ಗ್ಯಾನಿಕಲಿ ಹ್ಯಾಪನ್. ಅಲ್ಲಿ ಅಕೂಜಂತಂ ರಾಮರಾಮಂದಿ ಆರ್ಗ್ಯಾನಿಕಲಿ ಅದೆಲ್ಲ ಬಂತು. ನಾವೇನು ಅದನ್ನ ವಿ ಡಿಂಟ್ ಬೀಟ್ ಅವರ್ ಮೈಂಡ್ಸ್ ಟು ಕ್ರಿಯೇಟ್ ಸಮಥಿಂಗ್. ಸೊ ಅಲ್ಲೇ ಒಂದು ಡಿವೈನ್ ಪವರ್ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಟೀಮ್ ಜೀವನ್ ಇದ್ದಾರೆ. ಜೀವನ್, ನಾನು ಮತ್ತು ನಮ್ಮ ಸೌಂಡ್ ಡಿಸೈನ್ ಮಾಡಿರೋರು ವಿಷ್ಣು ತುಂಬ ಚೆನ್ನಾಗಿ, ನಮ್ಮ ಇಂಜಿನಿಯರ್ಸ್ ಇರ್ಬೋದು, ಡಬ್ ಇಂಜಿನಿಯರ್ಸ್ ಇರ್ಬೋದು. ಇದೊಂದು ಸಂಪೂರ್ಣವಾಗಿ ಒಂದು ಟೀಮ್ ಎಫರ್ಟ್ ಅಂತ ಹೇಳ್ಬೋದು. ನಾವು ಫಸ್ಟ್ ಕಟ್ ನೋಡಿದಾಗಲೇ ವಿ ವರ್ ಇನ್ಸ್ಪೈರ್ಡ್, ಟು ಬಿ ಆನೆಸ್ಟ್. ಫಸ್ಟ್ ಕಟ್ ಅವ್ರು ಕೊಟ್ಟಾಗಲೇ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್. ಅದಕ್ಕಿಂತ ಹೆಚ್ಚಾಗಿ ಆ್ಯಸ್ ಎವ್ರಿಬಡಿ ಸೆಟ್, ಪ್ರವೀಣ್ಗೆ ತುಂಬ ಕ್ಲಾರಿಟಿ, ಈ ನೋಸ್ ವಾಟ್ ಹಿ ವಾಂಟ್ಸ್. ಅಷ್ಟು ಕ್ಲಿಯರಾಗಿ ನಮಗೆ ಪಿಚ್ ಕೊಟ್ಟಿದ್ರು, ನನಗೆ ಏನು ಬೇಕು, ಏನು ಮ್ಯೂಸಿಕ್ ಬೇಕು ಅಂತ. ಐ ಥಿಂಕ್ ಹಾರ್ಡ್ಲಿ ವಿ ರೀವರ್ಕ್ ಅನ್ಸುತ್ತೆ. ಎಲ್ಲೋ ಮೈನ್ಯೂಟ್ ಕರೆಕ್ಷನ್ಸ್ ವರ್ಕ್ ಮಾಡ್ತೀವಿ ಹೊರತು ನಥಿಂಗ್ ಲೈಕ್ ಮೇಜರ್ ವರ್ಕ್ಸ್ ರಿವರ್ಕ್ ಮಾಡೇ ಇಲ್ಲ. ಅಷ್ಟಿಂದ ಆರ್ಗ್ಯಾನಿಕಲಿ ಹಾಗೆ ಕೊಟ್ಕೊಂಡು ಸಮ್ ಮೇಜರ್ ಕರೆಕ್ಷನ್ಸ್ ಇತ್ತು. ಬಟ್ ಐ ಥಿಂಕ್ ಗಾಡ್ಸ್ ಗ್ರೇಸ್ ಅಂತ ಹೇಳ್ಬೋದು. ಆಲ್ ದಟ್ ಐ ಕ್ಯಾನ್ ಸೇ. ಆ್ಯಂಡ್ ಆಫ್ ಕೋರ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಮ್ಯೂಸಿಕ್ ಸರ್. ಗಾಡ್ಸ್ ಗ್ರೇಸ್ ಕ್ಯಾಮ್ರಾ ವರ್ಕ್ ಸರ್ ತುಂಬ ಚೆನ್ನಾಗಿ. ತನ್ವಿಕ್ ಅವ್ರನ್ನ ನಾನು ಮೆನ್ಷನ್ ಮಾಡೋದು ಮತ್ತೆ, ವೆರಿ ಹಾರ್ಡ್ ವರ್ಕಿಂಗ್, ವೆರಿ ಡೆಡಿಕೇಟೆಡ್. ಆ್ಯಂಡ್ ಅವ್ರಿಗೆ ಏನು ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು. ಹಾಗೆ ನಮ್ಮ ಕೈಗೆ ಎಲ್ಲ ತಗ್ಸಿದ್ರು ಆ್ಯಂಡ್ ಅವ್ರ ಕೆಲಸದ ಮುಖಾಂತರ ತೋರಿಸಿದ್ರು. ಸೊ ಅವ್ರನ್ನ ನಾನು ಮೆನ್ಷನ್ ಮಾಡೋದು ಮರ್ತೋದೆ. ಸೊ ಐ ಜಸ್ಟ್ ಆ್ಯಕ್ಚುಲಿ ಹೆಂಗಾಯ್ತು ಅಂದರೆ, ಒಂದು ಕಾರಣಾಂತರವಾಗಿ ಸುರೇಶ್ ಸರ್ ನಮ್ಮ ಸ್ಟುಡಿಯೋಗೆ ಬಂದಿದ್ರು ಒಂದ್ಸತಿ. ಅವರಿಗೆ ಫಸ್ಟ್ ಪ್ಲೇ ಮಾಡಿ ತೋರಿಸಿದೆ. ಅವ್ರು ತುಂಬ ಸಂತೋಷ ಪಟ್ಟರು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. 3 ವರ್ಷದ ಮುಂಚೆ, ಸೊ ಅಲ್ಲೇ ಸ್ಟಾರ್ಟ್ ಆಗಿದ್ದು, ಇವಾಗ ರಿಲೀಸ್ ಮಾಡಿದ್ದಾರೆ. ಫ್ರೆಂಡ್ಸ್ ಸರ್ ಒಟ್ಟಿಗೆ ಎಲ್ಲರೂ ಶೇರ್ ಮಾಡಿದ್ದೀವಿ. ಪೊಯೆಟಿಕ್ ಆಗಿ ನಮ್ಮದು ಮೇಕಿಂಗ್ ಬಿಟ್ಟು ಮ್ಯೂಸಿಕ್, ನೀವು ಎಲ್ಲರೂ ಹೇಳಿದಂಗೆ ತುಂಬ ನನ್ನ ವರ್ಕಿಗಿಂತ ಮ್ಯೂಸಿಕ್ ಎಲಿವೇಟ್ ಮಾಡಿದೆ ನಮ್ಮ ವರ್ಕನ್ನು. ಪೊಯೆಟಿಕ್ ಆಗಿ ಹೇಳಿದೀವಿ, ರೆಗ್ಯುಲರ್ ಫಾರ್ಮೆಟ್ ಬಿಟ್ಟು ಒಂದು ಕಥೆನೇ ಶಾರ್ಟ್ ಫಿಲಿಮೇನೆ, ಬಟ್ ಅದನ್ನ ಪ್ರವೀಣ್ ಅವ್ರು ತುಂಬ ಚೆನ್ನಾಗಿ ಶೂಟ್ ಕೂಡ ನಾವು ವಿತ್ ಮ್ಯೂಸಿಕ್ ಶೂಟ್ ಮಾಡ್ತಿದ್ವಿ. ಸೊ ಅಷ್ಟಿಷ್ಟ ಇವ್ರ ವರ್ಕ್ ಅಂದರೆ, ಇವ್ರ ಜೊತೆ ಮುಂದೆ ಕೊಲಾಬ್ ಆಗೋದಕ್ಕೆ ನಮ್ಮಂಥವ್ರು ಸಪೋರ್ಟ್ ಮಾಡಿ, ಮೀಡಿಯಾದವರು ನೀವೇ ಪುಷ್ ಮಾಡಬೇಕು ಈ ಪ್ರಾಜೆಕ್ಟ್ನ. ನಿಮ್ಮ ಕೈಲಾದಷ್ಟು ದಯವಿಟ್ಟು ಸಪೋರ್ಟ್ ಮಾಡಿ, ಟೀಮ್ ವರ್ಕ್ ಮಾಡಿ. ಥ್ಯಾಂಕ್ ಯು.
ಬಂದಿದೆ. ನನ್ಗೆ ಭಯ ಆಗ್ತಾ ಇತ್ತು, ಸರ್ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ಅರೆ ಈಸ್ ಅ ಲೆಜೆಂಡ್ ಬಾಸ್ ಆ್ಯಂಡ್ ಹ್ಯಾಸ್ ಕಮ್ ಟು ಯುವರ್ ಸ್ಟೇಟ್. ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಮಾಧ್ಯಮ ಮಿತ್ರರು, ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ಕನ್ನಡದಲ್ಲಿ. ಮೊದಲು ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅವತ್ತಿನ ಕಾಲದಿಂದ ಸುಧೀಂದ್ರ ಅವರಿಂದ ಹಿಡ್ಕೊಂಡು ವೆಂಕಟೇಶ್ವರ ಅವರು ನಮ್ಮನ್ನ ಬೆಂಬಲಿಸ್ಕೊಂಡು ಬಂದಿದ್ದೀರಿ ಸರ್. ಇವತ್ತು KGF ಅಲ್ಲಿದೆ, ಯಶ್ ಅಲ್ಲಿದ್ದಾನೆ, ರಿಷಬ್ ಶೆಟ್ಟಿ ಅಲ್ಲಿದ್ದಾನೆ, ರಕ್ಷಿತ್ ಶೆಟ್ಟಿ ಅಲ್ಲಿದ್ದಾನೆ ಅಂತಂದ್ರೆ ಅವತ್ತಿನ ಸ್ಟ್ರಗ್ಲಿಂಗ್ ಟೈಮಲ್ಲಿ ನೀವೆಲ್ಲ ನಮ್ಮ ಜೊತೆಗಿದ್ರಿ. ಇನ್ನು ನನ್ನನ್ನು ಯಾಕೆ ಕರೆಸಿದಾರಪ್ಪ, ಗುರುಗಳು ಆಶ್ರಮ ಸನ್ಯಾಸಿ ಅಂದ್ರೆ ಒಂದು ಕ್ಲೀಶೆ ಇದೆ ಸಮಾಜದಲ್ಲಿ. ಸೊ ಅದನ್ನ ಹೋಗ್ಲಾಡ್ಸೋದಕ್ಕೆ 12 ವರ್ಷದ ಹಿಂದೆ ನನ್ನ ಕೊನೆ ಎಡಿಟಿಂಗು ಚಾಮುಂಡೇಶ್ವರಿಯಲ್ಲಾಗಿತ್ತು. ಈಗ ನಾನು ಆಧ್ಯಾತ್ಮಿಕ ಗುರುವಾಗಿ ಕರೆದಿದ್ದಾರೆ. ಅದ್ರ ಹಿಂದೆ ನಾನು ಕೂಡ ಸಿನಿಮಾ ಪ್ರೇಮಿ ಆಗಿದ್ದೆ. ಒಂದು ನನ್ನ ಬಗ್ಗೆ ಜಾಸ್ತಿ ಹೇಳ್ಬೇಕಾಗಿರೋದು ಇವ್ರ ಬಗ್ಗೆ, ಬಟ್ ಇವ್ರು ನಾನು ಕಳಿಸಿರೋದ್ರಿಂದ ಇವರ ಮಹತ್ವ ಜಾಸ್ತಿ ಆಗಿದೆ. ಅದರಿಂದ 2 ಮಾತು ಹೇಳ್ತೇನೆ ಯಾಕೆ ನಾನು ಬಂದೆ ಇಲ್ಲಿ ಅಂತ ಹೇಳಿ. ನಾನು ಇದೇ ಸಿನಿಮಾ ಅನ್ನೋ ಮಾಧ್ಯಮದಲ್ಲಿ ಸಂತೋಷ್ ಶಿಶುನಾಳ್ ಶರೀಫ ನೋಡಿ ನಾಗಾಭರಣ ಅವ್ರನ್ನ ಗುರುಗಳಂತ ಅನ್ಕೊಂಡು ಬೆಂಗಳೂರಿಗೆ ಬಂದು ಅವಕಾಶ ಸಿಗದೆ ಅವತ್ತು ಡಿಜಿಟಲ್ ಸಿನಿಮಾ ಅಂತ ಮಾಡಿ, ಡಿಜಿಟಲ್ ಫಿಲ್ಮ್ ಫೋರಂ ಮಾಡಿ, ಇದೇ ಮಾಧ್ಯಮ ಮಿತ್ರರು ವಿಜಯ ಕರ್ನಾಟಕದ ಹಿಂದೂ ಅಲ್ಲಿ ಬರೆದು ಮುಂದೆ ಪ್ರಕಾಶ್ ಬೆಳವಾಡಿ ಅವರು ಅಥವಾ ನಾಗಾಭರಣ ಅವರು ಅವತ್ತು ನಮಗೆ ಕೈ ಹಿಡಿದು ಕರೆದ್ರು. ಅವರ ಕಲ್ಲಾಳಿ ಹೂವಾಗಿಯಲ್ಲಿ ನನಗೆ ಅವಕಾಶ ಕೊಟ್ಟರು. ನಾನು ಅವತ್ತು ಕೆಲಸ ಮಾಡಿದೆ. ಅವಾಗ ಮಾಧ್ಯಮ ಮಿತ್ರರೆಲ್ಲ ನನ್ನ ಜೊತೆಗಿದ್ರು. ಆವಾಗ ಮಾಧ್ಯಮ ಮಿತ್ರರಲ್ಲಿ ಒಬ್ರು ನನಗೆ ತುಂಬಾ ಚೆನ್ನಾಗಿ ವಿಷಯ ಹೇಳಿದ್ರು. ಅವಾಗ ನಾನು ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಡಿಜಿಟಲ್ ಸಿನಿಮಾ ಶಾರ್ಟ್ ಫಿಲ್ಮ್ ಮಾಡಿದ್ದೆ ಸರ್, ಬದುಕು ಶುರು ಆಗಿದೆ ಅಲ್ಲಿಂದ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಯಶ್ ಅವನ್ನೆಲ್ಲ ಅವಾಗ ನಮ್ಮ ಜೊತೆಗೆಲ್ಲ ಓಡಾಡ್ಕೊಂಡಿದ್ರು, ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ರು. ಶಾರ್ಟ್ ಫಿಲ್ಮ್ ಇಸ್ ದ ಬಿಗಿನಿಂಗ್, ಆಸ್ಕರ್ ಇಸ್ ದ ಎಂಡಿಂಗ್. ಬಟ್ ನಿಮ್ಮ ಮಾಧ್ಯಮ ಮಿತ್ರರು ಹೊಗಳಿದ್ರೆ ಅದು ನಮ್ಗೆ ಆಸ್ಕರ್ ಅಂತ, ಕನ್ನಡದ ಜನ ನೋಡಿದ್ರೆ ಅದೇ ನಮ್ಗೆ ಆಸ್ಕರ್ ಅಂತ. ಸೊ ಎಡಿಟರ್ ಆಗಿ ನಾವು ಮೊದಲು ಕನಸು ಕಾಣ್ತಿದ್ವಿ, ಎಡಿಟಿಂಗ್ ಮಷಿನ್ ಆನ್ ಮಾಡ್ಬೇಕಾದಾಗ ಹಿಂಗ್ ಮಾಡ್ತಾರಲ್ವಾ, ಹಂಗೆ ಸುರೇಶ್ ಅರಸರನ್ನ ಜ್ಞಾಪಿಸ್ಕೊಂಡು ಮಾಡ್ತಾ ಇದ್ವಿ ನಾವು. ಎಡಿಟರ್ ಆಗಿ ಒಂದು ಅದ್ಭುತವಾದ ವಿಷಯ ನಾನು ತಿಳ್ಕೊಂಡಿದ್ದೇನೆಂದ್ರೆ, ಫಸ್ಟ್ ಮೊದಲನೇ ಪ್ರೇಕ್ಷಕ ಯಾರು ಅಂತಂದ್ರೆ ನೀವು ಬಂದು ಸಿನಿಮಾ ನೋಡ್ತಿರಲ್ಲ, ಅಲ್ಲ, ಮೊದಲನೇ ಪ್ರೇಕ್ಷಕ ಎಡಿಟರೇ. ಫಸ್ಟ್ ಕಣ್ಣಿಗೆ ಆ ಸಿನಿಮಾ ಕಟ್ಟೋದು ಒಬ್ಬ ಎಡಿಟರ್. ಸೊ ಅಂತ ಲೆಜೆಂಡ್ ಅವ್ರು ಬಂದಿದ್ದಾರೆ. ನಮಗೆ ಹಾಗೆ ನಾಗಾಭರಣ ಅವರು ಕೈ ಹಿಡಿದು ಮೇಲೆ ಕರ್ಕೊಂಡು ಬಂದ್ರು. ಅಫ್ಕೋರ್ಸ್ ನಾನು ಪೀಕ್ ಟೈಮ್ ಅಲ್ಲಿ ಬಿಟ್ಟು ಆಧ್ಯಾತ್ಮಿಕಕ್ಕೆ ಬಂದೆ. ಅದರದೇ ಆದ ಸುರೇಶ್ ಅರಸ್ ಅವರೇ, ನಮ್ಮ ಹಿರಿಯ ನಟರಾದ ಗಣೇಶ್ ರಾವ್ ಅವರೇ, ಈ ವಾಲ್ಮೀಕಿ ಚಿತ್ರತಂಡದವರೇ, ಮಾಧ್ಯಮದವರೇ, ಇಲ್ಲೆಲ್ಲ ಬಂದಿರೋ ಜನ ವೀಕ್ಷಕರೇ, ಈ ಶಾರ್ಟ್ ಫಿಲಿಮ್ ಅಲ್ಲ, ಇದೊಂದು ದೊಡ್ಡ ಫಿಲಿಮೇ. ಈ ಫಿಲಿಮ್ಗೆ ಆಸ್ಕರ್ ಬರಲಿ, ಎಂತೆಂಥ ಪ್ರಶಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಇದು ನೋಡಿದಾಗ ನನ್ನ ಮೈಯೆಲ್ಲ ಜುಮ್ ಅನ್ನಿಸ್ತು, ಒಂಥರ ಹಿಂದಿನ ಕಾಲಕ್ಕೆ ಹೋಗಿದ್ದೀವಿ ಅಂತ ಇದೆ. ಅದ್ಭುತ ಚಿತ್ರ, ನಿಮಗೆಲ್ಲ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಶ್ರೀ ಪೂಜ್ಯ ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಇವತ್ತು ನಮ್ಮ ಜೊತೆ ಅಂತಾರಾಷ್ಟ್ರೀಯ ಮಟ್ಟದ ಹೆಸರುಗಳಿರ್ತಕ್ಕಂಥ ಸುರೇಶ್ ಅರಸ್ ಸರ್ ಇದ್ದಾರೆ, ಹಾಗೂ ಪದ್ಮಶ್ರೀ ಪುರಸ್ಕೃತರು ಶ್ರೀ ವೆಂಕಟೇಶ್ವರ್ ಇದ್ದಾರೆ, ಹಾಗೂ ಮಾಧ್ಯಮ ಮಿತ್ರರು, ಮತ್ತು ಈ ಒಂದು ಹೆಮ್ಮೆಯ ತಂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರವೀಣ್ ಅಶೋಕ್ ಅವರ ನಿರ್ದೇಶನ ನಿಜಕ್ಕೂ ಕಣ್ಣಿಗೆ ಕಟ್ಟದಾಗಿದೆ. ಇದು ಹೆಸರಿಗೆ ಶಾರ್ಟ್ ಫಿಲ್ಮ್ ಅಷ್ಟೇ, ಬಟ್ ಹೆಸರು ಶಾರ್ಟ್ ಇದೆ, ಬಟ್ ಕತೆ ತುಂಬ ದೊಡ್ಡದಾಗಿದೆ. ಅದನ್ನು ತುಂಬ ಕ್ರಿಸ್ಪ್ ಆಗಿ ತೋರಿಸಿದ್ದೀರ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ರಾಮಾಯಣ ಮಹಾಭಾರತ ಸಾವಿರಾರು ವರ್ಷಗಳಾದರೂ ಕೂಡ ಅದಿಲ್ಲದೆ ಯಾವ ಕಥೆನೂ ಇಲ್ಲ. ನಮ್ಮ ದೈನಂದಿನ ಜೀವನ ಇರ್ಬೋದು, ವ್ಯಾವಹಾರಿಕ ಜೀವನ ಇರ್ಬೋದು, ರಾಜಕೀಯ ಇರ್ಬೋದು, ಎಲ್ಲವೂ ಕೂಡ ರಾಮಾಯಣದ ಅಥವಾ ಮಹಾಭಾರತ ಯಾವುದೋ ಒಂದು ಎಳೆನಲ್ಲೇ ಬಂದಿರುತ್ತೆ. ಅದು ಬಿಟ್ಟು ಬೇರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕಥೆಗಳನ್ನ. ಅಂಥ ಒಂದು ಕ್ಲಿಷ್ಟಕರವಾದ ಕಥೆಯನ್ನು ತಗೊಂಡಿದ್ದೀರ. ಹೇಳ್ಬೇಕಂದ್ರೆ ಫೋಟೋಗ್ರಫಿ 100%, 100 ಔಟ್ ಆಫ್ 100, ಮತ್ತು ಕಥೆ 100 ಔಟ್ ಆಫ್ 100, ಮ್ಯೂಸಿಕ್ಕು, ಆ್ಯಕ್ಟಿಂಗು ಎಲ್ಲವೂ ಔಟ್ ಆಫ್ 100. ಇದರಲ್ಲಿ ಯಾವುದೂ ಕೂಡ ಒಂದು ಕೂಡ ಕಡಿಮೆ ಅಂಥದ್ದು ಏನೂ ಇಲ್ಲ. ಇದರಲ್ಲಿ ನೋಡಿ, ಯಾವುದೋ ಒಂಥರ ಅದೇನಂತಾರೆ ಅದಕ್ಕೆ, ಕಾಕತಾಳೀಯ ಅಂತಾರಲ್ಲ ಹಾಗೆ ರಂಜಿತ್ ಶೆಟ್ಟಿ ಅವರಿಗೆ 14 ವರ್ಷದ ನಂತರ ರಾಮನ ವನವಾಸದ ಕಥೆ ಸಿಕ್ಕಿದೆ. ಅದನ್ನು ಬಹಳ ಪ್ರೌಢಾಗಿ ಹೇಳ್ಕೊಟ್ರು. ಮತ್ತೆ ವಾಲ್ಮೀಕಿ ಅವರ ಹೆಸರು ರತ್ನಾಕರು, ನುಡಿದ ಅನ್ನದಾತರು ಕೂಡ ರತ್ನದಾಸ್ ಅವರು. ಹೇಗೆ ನೋಡಿ ಸಮ್ಮೇಳನ ಆಗಿದೆ ನೋಡಿ ಅದು. ಆದರೆ ಒಂದೇ ಒಂದು ಚಿಕ್ಕ ಕೊರತೆ ಅಂದರೆ, ತಾವು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾಡಿರೋದಲ್ಲ, ಅದು ಅಥವಾ ಕನ್ನಡ ಆ್ಯಂಡ್ ತಮಿಳ್, ಸಂಸ್ಕೃತ, ಇಂಗ್ಲೀಷಲ್ಲೂ ಮಾಡಬೇಡಿ, ಇಂಗ್ಲೀಷಲ್ಲಿ ಜಾಸ್ತಿ ಮಾತಾಡ್ತಿರಲ್ಲ, ಅದು ಗೊತ್ತಾಗಲಿ. ಆದರೆ ಕನ್ನಡದಲ್ಲಿ ಅಟ್ಲೀಸ್ಟ್ ಕನ್ನಡ ಜಾಸ್ತಿ ಬಳಸಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಹಾಗಾಗಿ
ನೋಡಿ ಇನ್ನೊಂದು ಜೋರಾಗಿ ಚಪ್ಪಾಳೆ ತಟ್ಟಿದ್ರು ಕನ್ನಡದಲ್ಲಿ ಮಾತಾಡಿದ್ರೆ ನೀವು. ಸೊ ಕತೆ ನಿಜಕ್ಕೂ ತುಂಬಾ ಅದ್ಭುತವಾಗಿದೆ. ಇನ್ನೊಂದು ಕಾಕತಾಳೀಯ ಅಂದ್ರೆ ಇದೇ ಕತೆ ಉಳ್ಳ ರಾಮಾಯಣದಲ್ಲಿ ನಾನು ವಿಭೀಷಣ ಪಾತ್ರ ಮಾಡಿದ್ದೀನಿ, ರಾವಣನ ಸಹೋದರ ವಿಭೀಷಣ ಪಾತ್ರ ಮಾಡಿದ್ದೀನಿ. ಅಂದ್ರೆ ನಾನಿಲ್ಲಿ ಬರೋದಕ್ಕೆ ಕಾರಣ ನಮ್ಮ ರಂಗನಾಥ್ ಮತ್ತೆ ಅರ್ಜುನ್ ಅವರು. ನನಗೆ ಈ ತಂಡದಲ್ಲಿ ಸತೀಶ್ ಶೆಟ್ಟಿ ಬಿಟ್ಟರೆ ಯಾರು ಅಷ್ಟು ಪರಿಚಯ ಇರಲಿಲ್ಲ. ನೋಡಿ ಅದು ಕಾಕತಾಳಿ ಅಂದ್ರೆ ಅವರಿಬ್ರು ನನ್ನನ್ನ ಇನ್ನೊಂದು ಮಹರ್ಷಿ ವಾಲ್ಮೀಕಿ ಶಾರ್ಟ್ ಫಿಲ್ಮ್ ಇದೆ ಬನ್ನಿ ಅಂದ್ರು, ಬಂದೆ. ಇಲ್ಲಿ ಬಂದಾಗೆಲ್ಲ ಒಂದು ಅದ್ಭುತವಾದ ಕತೆ ನೋಡಿದಾಗಾಯ್ತು. ಗುರುಗಳು ಹೇಳಿದಾಗೆ ಯಾರೇ ಒಬ್ರು ಬೆಳವಣಿಗೆ ಆಗ್ಬೇಕಾದ್ರೂ ಮಾಧ್ಯಮ ಮಿತ್ರರ ಒಂದೊಂದು ಚಿಕ್ಕ ಸೆಂಟೆನ್ಸ್ ಮೇಲೆ ಅವ್ರ ಭವಿಷ್ಯ ಉಜ್ವಲ ಆಗುತ್ತೆ. ನಾವು ಇಂಡಸ್ಟ್ರಿಗೆ ಬಂದಾಗ ಪೇಪರ್ಗಳಲ್ಲಿ ಬರೀ ಹೆಸರು ಬಂದರೆ ಸಾಕು ಅಂತ ಕಾಯ್ತಾ ಇದ್ವಿ. ಹೆಸರು ಬಂದ ನಂತರ ಒಂದು ಫೋಟೋ ಬಂದರೆ ಸಾಕು ಅಂತ ಕಾಯ್ತಾ ಇದ್ವಿ. ಫೋಟೋ ಬಂದ್ರೆ ಇನ್ನೊಂದು ದೊಡ್ಡದು ಬರಬೇಕಾಯ್ತು ಅಂತ ಕಾಯ್ತಾ ಇದ್ವಿ. ತದನಂತರ ದೊಡ್ಡ ಹೀರೋ ಜೊತೆ ನಮ್ಮ ಫೋಟೋ ಬಂದ್ರೆ ಒಳ್ಳೇದು ಅಂತಂದ್ರೆ ಅದಕ್ಕೊಂದು ಅಂತ್ಯನೇ ಇರಲ್ಲ. ಅದೆಲ್ಲಕ್ಕೂ ಕಾಲ ಬರಬೇಕು, ಕಾಲ ಕೂಡು ಬರಬೇಕು. ಅದಕ್ಕೆಲ್ಲ ಕಾರಣ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತ ಮಿತ್ರರು. ಹಾಗೆ ನಿಮ್ಮ ಹೆಸರು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬರಲಿ ಅಂತ ಶ್ರೀರಾಮದಲ್ಲಿ ಆಶಿಸ್ತಾ ಮತ್ತೊಮ್ಮೆ ನಿಮ್ಮ ತಂಡಕ್ಕೆ ಶುಭವಾಗಲಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಅದು ಧ್ರುವ ಕೊಟ್ಟಿದೆ, ಅದು ಇಡೀ ತಂಡಕ್ಕೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದನ್ನು ಯಾಕೆ ಪೂರ್ಣ ಪ್ರಮಾಣದ ಚಿತ್ರ ಮಾಡಿಲ್ಲ ಅಂತ ನನಗೆ ಪ್ರಶ್ನೆ ಆಗೇ ಹೋಗ್ತಾ ಇದೆ. ಯಾಕೆ ಇದು ಶಾರ್ಟ್ ಫಿಲ್ಮ್ ಆಯಿತು ಗೊತ್ತಿಲ್ಲ. ಇದು ಪೂರ್ಣ ಪ್ರಮಾಣದ ಚಿತ್ರ ಮಾಡಿದ್ದು ಚೆನ್ನಾಗಿತ್ತು. ಹೀಗಾಗಿ ದಯವಿಟ್ಟು ಸೆನ್ಸಾರ್ ಮಾಡಿಸಿ ಇದನ್ನು ನ್ಯಾಷನಲ್ ಅವಾರ್ಡ್ ಕಳಿಸಿ ಒಳ್ಳೆಯ ಮಾಡಿ